2ರಲ್ಲಿ ಬರುವ ರಾಮನಗರ್ ಭಾಗ 2ರಲ್ಲಿ ವಾಸಿಸುವ ಅಲೆಮಾರಿಯ ಜನರ ಕುಡಿಯುವ ನೀರಿಗಾಗಿ ಮಹಾನಗರ ಪಾಲಿಕೆಯಿಂದ ಬೋರ್ವೆಲ್ ಕೊರೆಯುತ್ತಿರುವುದನ್ನು ತಡೆಯುತ್ತಿರುವ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕೇಂದ್ರ ಕಚೇರಿಯ ಜಿಲ್ಲಾ ವ್ಯವಸ್ಥಾಪಕರಾದ ಸಿದ್ದಮ್ಮ ಆರ್ಎನ್ ಹಾಗೂ ಗ್ರಾಮೀಣ ಪೊಲೀಸ್ ಇಲಾಖೆ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಆಗ್ರಹಿಸಿ ಸ್ಲಂ ಜನಾಂಗ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ರಾಮನಗರ ಭಾಗ 2ರಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಅದೇ ರೀತಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಅಲೆಮಾರಿ ಜನಾಂಗದವರನ್ನು ಅನಾಗರಿಕರಂತೆ ನೋಡುತ್ತಿರುವುದರಿಂದ ರಾಮನಗರ ಭಾಗ 2 ಅಲೆಮಾರಿ ಜನಾಂಗದವರು ಮತ್ತು ನಮ್ಮ ಸಂಘಟನೆ ಸೇರಿ ಸುಮಾರು ವರ್ಷಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಮಹಾನಗರ ಪಾಲಿಕೆ ಮುಂದೆ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಮಾಡಿರುವುದರಿಂದ ಮಹಾನಗರ ಪಾಲಿಕೆ ಅಧಿಕಾರಿಯಾದ ಜೆಇ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಹಾನಗರ ಪಾಲಿಕೆಯಿಂದ ಕುಡಿಯುವ ನೀರಿಗಾಗಿ ಬೋರ್ವೆಲ್ ಹಾಕಿಸಲು ಪ್ರಾರಂಭಿಸಿದಾಗ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ನಿಗಮದ ಕೇಂದ್ರ ಕಚೇರಿಯ ಜಿಲ್ಲಾ ವ್ಯವಸ್ಥಾಪಕರಾದ ಸಿದ್ದಮ್ಮ ಆರ್ಎನ್ ಮತ್ತು ಗ್ರಾಮೀಣ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಬಂದು ಬೋರ್ವೆಲ್ ಕೊರೆಯುವುದನ್ನು ತಡೆದು ಸ್ಥಳದ ಅಲೆಮಾರಿ ಸಮುದಾಯವನ್ನು ಬೆದರಿಸಿ ಇನ್ನೊಂದು ಸಲ ಇದೇ ಥರ ಮರುಕಳಿಸಿದರೆ ನಿಮ್ಮ ಮೇಲೆ ಕೇಸ್ ಹಾಕಿ ಒಳಗೆ ಹಾಕಿಸಲಾಗುತ್ತದೆ ಎಂದು ಬೆದರಿಸಿದ್ದಾರೆ ಎಂದು ಆರೋಪಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕದ ಸಂಚಾಲಕರಾದ ರೇಣುಕಾ ಸರಡಿಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಗೌರಮ್ಮ ಮಾಕ, ಸುನೀತಾ ಕೊಳ್ಳೂರ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕಲಬುರಗಿ. ನಿಲ್ಲಿಸಿರುವ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ. ಕುಡಿಯ ನೀರನ್ನು ಕೊಡದೇ ಇರುವ ಫುಡ್ ಇಲಾಖೆಗೆ ಧಿಕ್ಕಾರ. ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನಮ್ಮ ಜನರನ್ನು ಬೋಸಡಿ ಮಕ್ಕಳೇ, ರಂಡಿ ಮಕ್ಕಳೇ, ಈ ಕೂಡಲೇ ನಿಮ್ಮನ್ನು ಖಾಲಿ ಮಾಡುತ್ತಿರುವ ಗ್ರಾಮೀಣ ಪೊಲೀಸರಿಗೆ ಧಿಕ್ಕಾರ. ಒಂದು ಜನ ಸಮೂಹನೇ ನಾಚಿಕೆ ಪಡಬೇಕು. ಯಾಕಂದ್ರೆ ಒಂದು ವಾರ್ಡ್ ನಂಬರ್ 2ರಲ್ಲಿ ಬರುವಂಥ ರಾಮನಗರದಲ್ಲಿ ಸುಮಾರು ಒಂದು 89 ಕುಟುಂಬಗಳಿದ್ದಾವೆ. ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರಿದ್ದಾರೆ. ಅವರಿಗೆ ಸುಮಾರು ಒಂದು 4 ವರ್ಷದಿಂದ ಸ್ಲಮ್ ಘೋಷಣೆ ಮಾಡಿ ಅಂತ ಮಂಡಳಿಗೆ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. DC ಅವ್ರಿಗೆ ಕೊಟ್ಟಿದ್ದೀವಿ, ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೀವಿ. ಈಗ ಅಲ್ಲಿ ಕುಡಿಯಲು ನೀರು ಮತ್ತು ಬೇಸಿಕ್ ನೀಡ್ಸ್ ಮೂಲಭೂತ ಸೌಕರ್ಯ ಇಲ್ಲದ ಕಾರಣದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ವಿ. ಅದಕ್ಕೆ ಅವರು ತಕ್ಷಣ ಸ್ಪಂದಿಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಇದನ್ನು ಮಾಡ್ತಾರೆ. ನೀವು ಅವರಿಗೆ ಕುಡಿಯೋ ನೀರು ಕೊಡೋಕ್ಕೇನು ತೊಂದರೆ ಇಲ್ಲ, ನೀರನ್ನು ಕೊಡ್ಬೋದು ಅಂತಂದಾಗ ಮಹಾನಗರ ಪಾಲಿಕೆಗೆ ನಾವು ಈ ಮೊದಲೇ 2025ರಲ್ಲೇ ಒಂದು ಪ್ರೊಟೆಸ್ಟ್ ಮಾಡಿ ಕುಡಿಯೋ ನೀರು ಕೊಡ್ರಿ ಅಂತ ಕೇಳಿದ್ವಿ. ಅದರ ಭಾಗವಾಗಿ ಮತ್ತೊಂದು 2 ಸಲ ಒಂದು ಮನವಿನ ಕೊಟ್ಟದಾಗ ಮಹಾನಗರ ಪಾಲಿಕೆ ಆಯುಕ್ತರು ಸ್ಪಂದಿಸಿ ಒಂದು ಬೋರ್ವೆಲನ್ನು ಹಾಕಿಸ್ಬೇಕು ಅಲ್ಲಿ ಅಂತಂದು ಜಾಗನ ಪರಿಶೀಲನೆ ಮಾಡಿ ಎಷ್ಟು ಕುಟುಂಬಗಳಿದ್ದಾವೆ ಉಪಾಯುಕ್ತರು ಸಹ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮೇಯರ್ ಜೊತೆನೂ ನೋಡ್ಕೊಂಡು ಹೋಗಿದ್ದಾರೆ. ಕುಡಿಯೋ ನೀರು ಮತ್ತು ಲೈಟನ್ನು ಕೊಡ್ತೀವಿ, ಸ್ಲಮ್ ಡಿಕ್ಲೇರ್ ಆದಾಗ ಆ ಭೂಮಿ ಯಾರ್ದು ಆಮೇಲೆ ಅದು ಪರಿಶೀಲನೆ ಮಾಡೋಣ ಅಂತ ಹೇಳಿ ಒಂದು ಬೋರ್ವೆಲನ್ನು ಕೊರೆಸ್ತಾ ಇದ್ವಿ. 400 ಫೀಟ್ ಆದ ತಕ್ಷಣ ಬೋರ್ವೆಲ್ ನೀರು ಹತ್ತಲಿಲ್ಲ. ಇನ್ನೊಂದು ಕೊಟ್ಟರು ಪಾಪ ಆಯುಕ್ತರು ಏನಂದರು, ನಾವು ಜನರಿಗೆ ನಾವಿರೋದೇ ಜನರ ಸಲುವಾಗಿ ಇನ್ನೊಂದು ಬೋರ್ವೆಲ್ ಕೊಡ್ತೀವಿ ಅಂತ ಕೊಟ್ಟಾಗ ಮತ್ತೆ ಗ್ರಾಮೀಣ ಪೊಲೀಸರು ರಾತ್ರಿ 8 ಗಂಟೆಗೆ ಬಂದು ಫುಡ್ ಆಫೀಸರ್ ಏನು DM ಅಂತ ಹೇಳ್ಕೊತಾ ಇದ್ದಾರೆ ಇವ್ರು ಸಿದ್ದಮ್ಮ ಅವರು, ಅವ್ರ ಜೊತೆ ಬಂದು ಈ ಜಾಗ ನಂದು ಈ ಜಾಗನ ಎಲ್ಲರನ್ನೂ ಖಾಲಿ ಮಾಡಿಸ್ತೀನಿ ಒಂದು ಕೆಟ್ಟ ಅವ್ಯಾಚ್ಯ ಶಬ್ದಗಳಿಂದ ಆ ಬೋರ್ವೆಲ್ಲನ್ನು ನಿಲ್ಲಿಸಿದ್ರು. ನಾವಂದ್ವಿ ನಾವು ಸ್ವಂತ ಆಗ್ತಾಯಿಲ್ಲ, ಮಹಾನಗರ ಪಾಲಿಕೆಯಿಂದ ಆಗ್ತಾಯಿದ್ದೀವಿ. ಕಮಿಷ್ನರ್ ಜೊತೆ ಮಾತಾಡಿದ್ರು ಸಹ ಕಮಿಷ್ನರ್ಗೂ ಲೆಕ್ಕ ಇರಲಾರ್ದೇ ಅವ್ರು ಮಾತಾಡಿರೋಂಥದ್ದು. ಅಷ್ಟೆಲ್ಲ ಮಾಡಿ ಬೈದು ಮತ್ತೆ ನಮ್ಮ ಜನರಿಗೂ ಸಿಕ್ಕಾಪಟ್ಟೆ ಬೇಡ್ಕೊಂಡು ತಿನ್ನೋರು ಎಲ್ಲಿಂದ ಬಂದಿದ್ದೀರಿ ನೀವು, ಇಲ್ಲಿ ಇರೋಂಗಿಲ್ಲ, ಎಲ್ಲೋ ಸ್ಲಮ್ ಜನರು ನೀನು ಎಲ್ಲಿ ಸಂಘಟನೆ ಕಟ್ತೀನಿ ನನಗೂ ಜೀವ ಬೆದರಿಕೆ ಹಾಕಿ ಒಂದು 28ನೇ ತಾರೀಕು ಬೋರ್ವೆಲ್ನ ನಿಲ್ಲಿಸಿದಂತಾಯಿತು. ನಾವು ಒಯ್ಯಿರಿ ಅಂತಂದ್ವಿ, ಪೊಲೀಸರಿಗೂ ಸ್ಪಂದಿಸಿದ್ವಿ. ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಿ, ನಿಮ್ಮ ಅಧಿಕಾರದಲ್ಲಿದ್ದೀರಿ, ಸ್ಪಂದಿಸಿದಾಗ ಬೋರ್ವೆಲ್ನ ವಾಪಸ್ ತೆಗೆದುಕೊಂಡು ಹೋಗ್ರಿ ಅಂದಾಗ ಒಯ್ದರು. ಮತ್ತೆ 2 ದಿನ ಬಿಟ್ಟು ಮತ್ತೆ ಕಮಿಷನರ್ ಹತ್ರ ಬಂದ್ವಿ, ಸರ್ ನೀರು ಹತ್ತಲಿಲ್ಲ, ಅರ್ಧಕ್ಕೆ ನಿಲ್ತು 160 ಹಾಕಿದ್ರು, ಮತ್ತೆ ಬೇಕು ನಮ್ಗೆ ನೀರು ಹೆಂಗಾದರೂ ವ್ಯವಸ್ಥೆ ಮಾಡಿ, ನೀವು ಟ್ಯಾಂಕರ್ದಾದರೂ ಕಳಿಸಿ, ಇಲ್ಲ ನಮಗೆ ಬೋರ್ವೆಲ್ ಆದರೂ ಹಾಕ್ಸಿ, ನಮಗೆ ತೊಂದರೆ ಇಲ್ಲ ಅಂತ
ಅಂತಂದಾಗ ಮತ್ತೆ ಏನು ಮಾಡಿದ್ರು, ಅವ್ರು ಯಾರು ಬರ್ತಾರೆ ಬರಲಿ ಪೊಲೀಸರು, ನಾನು ಮಾತಾಡ್ತೀನಿ ಅಂದರು ಆಯುಕ್ತರು. ಅಂದಾಗ ಮತ್ತೊಂದು ಸಲ ಬೋರ್ವೆಲ್ ಕಳಿಸಿದ್ರು. ಪಾಪ ಕಾರ್ಪೊರೇಷನ್ ಜೈ ಕಾಂಟ್ರಾಕ್ಟ್ರು ಎಲ್ಲರೂ ಇದ್ದರು ಬೋರ್ವೆಲ್ ಹಾಕುವಾಗ. ರಾತ್ರಿ 10 ಗಂಟೆಗೆ ಬಂದು 1 and 2ದವ್ರು ಬಂದು ಅದರಲ್ಲಿ ಕುಡಿದು ಬಂದಿದ್ರು. ಅವ್ರ ಜೊತೆ ಕುಡಿದು ಬಂದು ಸಿಕ್ಕಾಪಟ್ಟೆ ಮಾತಾಡಿ ನಿಮ್ಮ ಗುಡಿಸಲುಗಳನ್ನ ಎಲ್ಲ ಕಿತ್ತುತ್ತೀವಿ. ನಾನು PSI ಬಂದರು, PSI ಸ್ಪಂದಿಸಿದ್ವಿ. ಲಿಖಿತವಾಗಿ ಕೇಳಿದ್ರು. ಸರ್ ಲಿಖಿತವಾಗಿ ನಮ್ಮ ಹತ್ರ ಇಲ್ಲ, ಅವ್ರು ಓರಲಾಗೆ ಹೇಳಿದರು, ಜೈ ಇದ್ದಾರೆ ಕಾರ್ಪೊರೇಷನ್ ಜೈ, ಅವ್ರಿಗೆ ಮಾತಾಡ್ರಿ ಅಂತ ಹೇಳಿದ್ವಿ. ಆ ಜೈ ಮಾತಾಡಿದ್ರು, ನಿನ್ನ ಕಾರ್ಪೊರೇಷನ್ದು ಹೌದಲ್ಲ ಡೂಪ್ಲಿಕೇಟ್ ಅನ್ನೋ ಒಂದು ರೀತಿಯಲ್ಲಿ ಅವ್ರ ವಾದ ಇತ್ತು. ಅದಕ್ಕೆ ನೀವು ಬೋರಲ್ಲಿ ನಿಲ್ಲಿಸಿ ವಾಪಸ್ ಒಯ್ಬೋದು ಅಂತ ಹೇಳಿದ್ವಿ. ಪೊಲೀಸರು ಮಾತ್ರ ನಮ್ಮ ಹೆಣ್ಮಕ್ಳು ಅಂದರು, ನಮ್ಮ ಗುಡಿಸಲ ಹತ್ರ ನಿಂತಿದ್ರು ಸಾಹೇಬ್ರೆ ಮುಂದಕ್ಕೆ ಸರಿರಿ, ನಾವು ಮಲ್ಕೋಬೇಕಂದಾಗ ನಾನು ಮಲಗಿಸ್ಲಕ್ಕೆ ಬರಲ್ಲ ಅಂತ ಅಂದರು ಒಬ್ಬರು PC. ನಾನು ಮಲಗಿಸ್ಲಕ್ಕೆ ಬರಲ್ಲ ಅಂತ ಕೇಳ್ತಾ ಇದ್ದಾರೆ ಪೊಲೀಸರು ಬಂದು ರಾತ್ರಿ 10:30 ಗಂಟೆಗೆ. ನೀವೇನಿಲ್ಲ ಇಲ್ಲಿ ಎಷ್ಟು ದಿನದಿಂದಿರಿ, ನಿಮಗೆ ಯಾಕೆ ಬೋರ್ವೆಲ್ ಬೇಕು? ಓ ಮೇಡಮ್, ನೀವು ಸಂಘಟನೆ ಕಟ್ತೀರಿ, ಟ್ಯಾಂಕರ್ದಿಂದ ತಂದು ಹಾಕಿರಿ, ಅದಕ್ಕೆ ನಾವು ಇಲ್ಲಿ ಕಾರ್ಪೊರೇಷನ್ DC ಆಫೀಸ್ ಎಲ್ಲ ಇಲ್ಲ ಅನ್ನೋ ಒಂದು ಎದುರಿಸೋ ರೀತಿಯಲ್ಲಿ ಮಾತಾಡಿದ್ರು ಪೊಲೀಸರು. ಗ್ರಾಮೀಣ ಪೊಲೀಸರು ಹೆಸರು ಗೊತ್ತಿಲ್ಲ, ಅವ್ರು ಎದುರುಗಡೆ ಬಂದಾಗ ನಾವು ಗೊತ್ತು ಹಿಡಿತೀವಿ. ನಾವು ಕಮಿಷನರ್ಗೂ ಸಹ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ಈ ಮೊದಲೇ. ಈ 1 and 2ದವರು ಇರೋದು ಜನಸಾಮಾನ್ಯರ ಸಲುವಾಗ ಏನು ದುಡ್ಡು ಇದ್ದವ್ರ ಸಲುವಾಗ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕುಡಿಯೋ ನೀರು ಮತ್ತು ರಸ್ತೆ ಚರಂಡಿನ ಕಾರ್ಪೊರೇಷನ್ಗೆ ಕೇಳೋದು ತಪ್ಪ, DC ಅವ್ರಿಗೆ ಕೇಳೋದು ತಪ್ಪ. ಈಗ ಫುಡ್ ಇಲಾಖೆದು ಜಾಗ ಅಂದಮೇಲೆ ಅದು ಸರ್ಕಾರನೇ. ಫುಡ್ ಇಲಾಖೆ ಅಂದರೆ ಸರ್ಕಾರನೇ, DC ಅಂದ್ರೂ ಸರ್ಕಾರ, ಮಹಾನಗರ ಪಾಲಿಕೆ ಅಂದ್ರೂ ಸರ್ಕಾರದವರೇ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ. ಅಂದರೆ ಯಾವುದು ಇವರಿಗೆ ಇಲ್ಲಿ ಒಂದು ಆ ಹೆಣ್ಮಗಳು ಹೇಳ್ತಾಳೆ, ಸಿದ್ದಮ್ಮ ಈ ಜಾಗ ನನ್ನ ಹೆಸರಿಗಿದೆ, ನಾನು ಇವತ್ತು ಖಾಲಿ ಮಾಡಿಸ್ತೀನಿ ಅಂತ. ಸರ್ಕಾರದಂತ ಮಾತಾಡ್ತಾನೆ ಇಲ್ಲ, ಫುಡ್ ಇಲಾಖೆದಂತ ಮಾತಾಡ್ತಾನೆ ಇಲ್ಲ. ನಂದು ನಿಮ್ಗೆ ಒದ್ದು ಖಾಲಿ ಮಾಡಿಸ್ತೀನಿ ಅನ್ನೋ ಒಂದು ರಾತ್ರಿ 10:30 11 ಗಂಟೆಗೆ ಬಂದು ಅವಾಚ್ಯ ಶಬ್ದಗಳಿಂದ ಬೈತಾ ಇರೋದು. ಅದಕ್ಕೆ ಇಬ್ಬರ ಗ್ರಾಮೀಣ ಪೊಲೀಸರನ್ನ ಮತ್ತು ಏನು ಫುಡ್ ಇಲಾಖೆ DM ಅಂತ ಇದ್ದಾರಲ್ಲ, ಇವರಿಬ್ಬರ ಮೇಲೆ ತನಿಖೆ ಆಗಬೇಕು ಮತ್ತು ಸೂಕ್ತ ಕಾನೂನು ಕ್ರಮ ಆಗಬೇಕು. ಆಗದೇ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೇ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದು ಬರೀ ಒಂದು ರಾಮನಗರ ಸ್ಲಮ್ಮಿಂದ ಸೇರಿರೋಂಥ ಜನರಷ್ಟೇ, ಬೇರೆ ಸ್ಲಮ್ನವ್ರು ಯಾರೂ ಸೇರಿಲ್ಲ. ಯಾಕಂದ್ರೆ ಸಮಸ್ಯೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದಮೇಲೆ ಅಲ್ಲಿ ಜನರೇ ಸೇರ್ತಾ ಇದ್ದೀವಿ. ನಮಗೆ ಕುಡಿಯೋಕ್ಕೆ ನೀರು ಮತ್ತು ಲೈಟ್ ಕೊಡೋದೇ ಇರುವಂಥ ಮಹಾನಗರ ಪಾಲಿಕೆ ಗುಲ್ಬರ್ಗದಲ್ಲಿ ಬೇಕಾ ಅಂತ ಅನ್ನೋದು ನನ್ನದೊಂದು ಪ್ರಶ್ನೆ. ಇರೋದೇ ನಮ್ಮ ಸಲುವಾಗಿ, ನಮ್ಮನ್ನು ಕೊಡಲಿಲ್ಲ ಅಂದರೆ ಇವರಿಗೆಲ್ಲ ಎದಕ್ಕಿರಬೇಕು ಅನ್ನೋದೇ. ಇನ್ನು ಮುಂದಿನ ದಿನಗಳಲ್ಲಿ ಇವರಿಬ್ಬರ ಮೇಲೆ ತನಿಖೆ ಕಾನೂನು ಕ್ರಮ ಆಗದಿರೋದೇ. ಉಸ್ತುವಾರಿ ಸಹ ಕಲಬುರಗಿ ಉಸ್ತುವಾರಿ ಈ ಗೃಹ ಮಂತ್ರಿ ಆಗಿದ್ದಾರೆ, ಇನ್ನೂ ಆಗಿ 1 ವಾರನೂ ಆಗಿಲ್ಲ, ಆವಾಗಲೇ ಪೊಲೀಸರು ದಬ್ಬಾಳಿಕೆ ಜಾಸ್ತಿ ಆಗ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಪೊಲೀಸರು ನಮ್ಮನ್ನು ಇಡಬೇಕಂತಾರೋ ಏನು ತುಳಿಬೇಕಂತಾರೋ ಅದಕ್ಕೆ ಆನ್ಸರ್ ಅವರೇ ಮಾಡಬೇಕು. ರೇಣುಕಾ ಸರಡಗಿ, ಸ್ಲಮ್ ಜನ ಆಂದೋಲನ ಜಿಲ್ಲಾ ಸಂಚಾಲಕಿ, ಕಲಬುರಗಿ.